ನನ್ನ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಹೇಳಿರೋ ಹಾಗೆ ಈ ಸಿನಿಮಾದ ಟ್ರೇಲರ್ ಸಹ ನಾನು ನೋಡಕ್ ಹೋಗಿಲ್ಲ. ಬಟ್ ಆದ್ರೂ ಈ ಮೂವಿನ ಯಾಕೆ ನೋಡಿಸ್ಬೇಕು ಅಂತಂದ್ರೆ ವಿಜಯ್ ಆಂಟೋನಿ ಅವರು ಕೊಟ್ಟಿರುವಂತಹ ಒಂದು ಯೂನಿಕ್ ಪ್ರಮೋಷನ್ ನಂಗೆ ಈ ಸಿನಿಮಾನ ನೋಡ್ಬೇಕು ಅಂತ ಅನ್ನೋ ಹಾಗೆ ಫೀಲ್ ಆಯ್ತು. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಮಾರ್ಗನ್, ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಲಿಯೋ ಜಾನ್ ಪಾಲ್, ಸ್ಟಾರಿಂಗ್ ವಿಜಯ್ ಆಂಟೋನಿ, ಅಜಯ್ ದಿಶಾನ್ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್: ಸೀರಿಯಲ್ ಕಿಲ್ಲರ್ ಕೆಲವೊಂದಷ್ಟು ಜನಗಳನ್ನ ಟಾರ್ಗೆಟ್ ಮಾಡಿ ತುಂಬಾ ವಿಚಿತ್ರವಾಗಿರುವಂತಹ ಒಂದು ಬ್ಲ್ಯಾಕ್ ಕಲರ್ ಡ್ರಗ್ ನ ಅವ್ರ ಬಾಡಿಗೆ ಇಂಜೆಕ್ಟ್ ಮಾಡಿ, ಸೊ ಅದು ಅವ್ರ ಬಾಡಿನ ಕಂಪ್ಲೀಟ್ ಸ್ಪ್ರೆಡ್ ಆಗಿ ಆಮೇಲಿಂದ ಅವರು ಸಾಯೋ ರೀತಿ ಮಾಡ್ತಿರ್ತಾರೆ. ಸೊ ಈ ಕೇಸ್ನ ಧ್ರುವ ಅವರು ಹೇಗೆ ಸಾಲ್ವ್ ಮಾಡ್ತಾರೆ ಅಥವಾ ಸೀರಿಯಲ್ ಕಿಲ್ಲರ್ ಯಾರು, ಅವರ ಮೋಟಿವ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಸಿನಿಮಾ ನೀವು ನೋಡಬೇಕು. ಇನ್ನು ನೆಕ್ಸ್ಟ್ ರಿವ್ಯೂ ಕಡೆ ಅಂತ ಅನ್ನೋದು ಬರೋದಾದ್ರೆ, ಸ್ಪೀಕಿಂಗ್ ಹಾನೆಸ್ಟ್ಲಿ ವಿಜಯ್ ಆಂಟೋನಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು. ಬಿಕಾಸ್ ವಿಜಯ್ ಆಂಟೋನಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್, ಸ್ಟೋರಿ, ಅದರ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಕೊಡುವಂತ ಮೆಸೇಜ್ ಪ್ಲಸ್ ಇದ್ರ ಜೊತೆ ಎಂಟರ್ಟೈನ್ಮೆಂಟ್ ನೆಕ್ಸ್ಟ್ ಲೆವೆಲ್. ಸ್ಟಾರ್ಟಿಂಗ್ ಈ ಸಿನಿಮಾ ತುಂಬಾ ನಾರ್ಮಲ್ ಆಗಿ ಶುರು ಆಯಿತು ಆ್ಯಂಡ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸೂಪರ್ ನ್ಯಾಚುರಲ್ ಪವರ್ಸು ಹಾಗೆ ಹೀಗೆ ಅಂತ ತೋರಿಸಿದ್ರು. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ರು, ಒಂದು ಟ್ವಿಸ್ಟ್ ಕೊಟ್ರು, ಅದ್ರ ಜೊತೆ ಒಂದು ಮೆಸೇಜ್ ಕೊಟ್ರು. ವಾಹ್, ನೆಕ್ಸ್ಟ್ ಲೆವೆಲ್ ಗುರು, ನಾನಂತೂ ಫಿದಾ ಆಗೋದೆ. ಇನ್ನು ಡೈರೆಕ್ಟ್ ಆಗಿ ಈ ಸಿನಿಮಾದಲ್ಲಿ ನನ್ಗೆ ಏನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗಿಲ್ಲ ಅಂತ ಅನ್ನೋದನ್ನ ಹೇಳೋದಾದ್ರೆ, ಈ ಸಿನಿಮಾದ ಕಾನ್ಸೆಪ್ಟ್ ಅಥವಾ ಸ್ಟೋರಿ ಲೈನ್ ಏನಿದೆ ಅದು ನನಗೆ ತುಂಬಾ ಇಂಪ್ರೆಸ್ ಮಾಡ್ತು. ಆ್ಯಂಡ್ ಇದ್ರ ಜೊತೆ ಆಕ್ಟರ್ಸ್ ಮತ್ತು ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ಓಕೆ, ನಮ್ಮ ಮುಂದೆ ನಮ್ಗೆ ಗೊತ್ತಿರೋರ್ಗೆ ಈ ರೀತಿ ನಡೀತಿದೆ ಅಂತ ಅನ್ನೋಂಥ ಫೀಲ್ ಕೊಡೋದಕ್ಕೆ ಶುರು ಆಗ್ತಾ ಹೋಯ್ತು. ಇದ್ರ ಜೊತೆ ಸಿನಿಮಾದಲ್ಲಿ ಅವ್ರಿಗೆ ಬೇಕಾಗಿರುವಂತಹ CGI ಮತ್ತು VFX ನ ತುಂಬಾ ಅಚ್ಚುಕಟ್ಟಾಗಿ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ನೋಡ್ತಿರೋರ್ಗೆ ಸಸ್ಪೆಕ್ಟ್ ಯಾರು, ಮೇ ಬಿ ಇವನು ಇರ್ಬೋದಾ ಇಲ್ಲ ಅವಳು ಇರ್ಬೋದಾ, ಮೇ ಬಿ ಇವರೇ ಇರ್ಬೋದು ಅಂತ ಆ ಕ್ಲೂಸ್ನ ಇವರು ಐಡೆಂಟಿಫೈ ಮಾಡ್ತಾ ನೀವೇ ಕಾಪ್ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಬಟ್ ಎಲ್ಲದಕ್ಕಿಂತ ಹೈಲೈಟ್ ಏನು ಅಂತಂದರೆ, ಈ ಸಿನಿಮಾದಲ್ಲಿ ಬರುವಂತಹ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಏನಿದೆ ಆ್ಯಂಡ್ ಅದ್ರ ಜೊತೆ ಅವರು ಕಡೆಯಲ್ಲಿ ಕೊಡುವಂಥ ಜಸ್ಟ್ ಕಪಲ್ ಆಫ್ ಮಿನಿಟ್ಸಲ್ಲಿ ಆ ಮೆಸೇಜ್ ಏನಿದೆ ಅದಕ್ಕೆ ನಾವು ಒಂದು ಸೆಲ್ಯೂಟ್ ಅಂತಲೇ ಅನ್ಬೇಕು. ನನಗದು ತುಂಬ ಇಂಪ್ರೆಸ್ ಮಾಡ್ತು. ಸೊ ನನಗೆ ಇನ್ನೇ ನೆಕ್ಸ್ಟು ಈ ಸಿನಿಮಾದಲ್ಲಿ ಏನು ವರ್ಕ್ ಆಗಿಲ್ಲ ಅಯ್ಯೋ ಅಂತ ಅನ್ಸಿದ್ದೇನು ಅಂತ ಅಂದರೆ, ನಾವು ಹೇಗೆ ಇನ್ವಾಲ್ವ್ ಆಗಿರ್ತೀವಿ ಅಂದರೆ, ಓಕೆ ಇದು ನಮ್ಮ ಸುತ್ತಮುತ್ತ ಗೊತ್ತಿರೋರ್ಗೆ ಏನೋ ನಡೀತಾ ಇದೆಯೇನೋ ಅಂತ ಕಂಪ್ಲೀಟ್ ಇನ್ವಾಲ್ವ್ ಆಗಿ ನೋಡಬೇಕಾದ್ರೆ ಆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಏನಿದೆ ಆ ಪವರ್ನ ಅವರು ಯೂಸ್ ಮಾಡ್ಕೊಂಡು ಇರೋದು ಒಂದು ಸ್ವಲ್ಪ ತುಂಬ ಓವರ್ ಆಗಿ ಯೂಟಿಲೈಸ್ ಮಾಡಿದ್ದಾರೆ ಅನ್ನೋ ಹಾಗೆ ಫೀಲ್ ಆಯಿತು. ಇಲ್ಲ ಗುರು, ಇದು ನಿನ್ನ ಮುಂದೆ ನಡೀತಿಲ್ಲ, ಇದು ಸಿನಿಮಾ ಅಂತ ತೋರಿಸ್ಕೊಳ್ಳೋ ರೀತಿ ಅದು ಯಾಕೋ ನಂಗೆ ಅಷ್ಟೊಂದು ಬೇಡವಾಗಿತ್ತು ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಬಟ್ ಸ್ವಲ್ಪ ಓವರ್ ಆಯಿತು ಅಂತ ಫೀಲ್ ಆಯಿತು ನನಗೆ. ಅದೊಂದೇ ಅಷ್ಟೊಂದು ಬೇಡವಾಗಿತ್ತೇನೋ, ಆ ಕ್ಯಾರೆಕ್ಟರ್ನ ಅಷ್ಟೊಂದು CGI VFX ಬೇಡವಾಗಿತ್ತೇನೋ ಅಂತ ಫೀಲ್ ಆಯಿತು. ಬಟ್ ಆ ಪೋರ್ಷನ್ ಅಂತ ಅನ್ನೋದು ಸೈಡ್ಗಿಟ್ರೆ ಮ್ಯೂಸಿಕ್ ಪರ್ಫೆಕ್ಟ್ ಆಗಿತ್ತು, ಸಿನಿಮಾ ಸಖತ್ತಾಗಿತ್ತು. ಓಕೆ, ತುಂಬ ಎಂಗೇಜಿಂಗ್ ಆಗಿತ್ತು, ಎಲ್ಲೋ ಬೋರಿಂಗ್ ಅಂತೇನೋ ಅಷ್ಟೊಂದು ಫೀಲ್ ಆಗಕ್ಕೆ ಹೋಗಿಲ್ಲ ನನಗೆ. ಓವರ್ ಆಲ್ ಇದನ್ನ ಪ್ರತಿಯೊಬ್ಬರು ಕೂತ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ನೋಡ್ಬೋದು. ಸೊ ನನ್ನ ಪ್ರಕಾರ ಈ ಮೂವಿಗೆ ನಾನು ರೇಟಿಂಗ್ ಕೊಡೋದಾದರೆ 4/5 ರೇಟಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಆಗಿ ಒಂದು ಹೇಳ್ಬೇಕಂದ್ರೆ ಈ ಸಿನಿಮಾ ತಗ್ ಲೈಫ್ಗಿಂತ ಬೆಟರ್ ಆಗಿದೆ ಅಂತ 100 ಸಲ ಹೇಳ್ಬೋದು. ಸೊ ಇದಿಷ್ಟು ನನ್ನ ಈ ಮೂವಿಯ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ಇನ್ನೇನು ರಿವ್ಯೂ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಸಿನಿಮಾ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಮ್ಗೆ ತಿಳಿಸಿ. ಥ್ಯಾಂಕ್ ಯು.